ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಣಿಯ ಒಂದು ಜೀವಕ್ಕೆ ಕಂಟಕ ಅನ್ನೋದಷ್ಟೇ ಅಲ್ಲದೆ ಮತ್ತೆ ಇಲ್ಲಿ ಗುಂಡುವಿನ ಜೀವಕ್ಕೂ ಕೂಡ ಕಂಟಕ ಕಾದಿದ್ಯಾ? ಹಾಗಾದರೆ ಜಿಮ್ಸಿನ ನಿಜಕ್ಕೂ ಬದಲಾಗಿಲ್ವಾ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವಣ್ಣ ಗ್ರಾಮ ಪಂಚಾಯಿತಿಯ ಸದಸ್ಯರಾಗೋದಷ್ಟೇ ಅಲ್ಲ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ. ಇಷ್ಟು ವರ್ಷಗಳ ಕಾಲ ಆ ಒಂದು ಕುರ್ಚಿಯಲ್ಲಿ ಕೂತದ್ದು ವೀರಭದ್ರ ಮಾತ್ರನೇ. ವೀರಭದ್ರಗೆ ಯಾರು ಕೂಡ ಸಾಟಿ ಇಲ್ದಾಗೆ ವೀರಭದ್ರ ಜೈ ಬೇರಿಯನ್ನು ಬಾರಿಸ್ತಾ ಇದ್ರು. ಅಲ್ಲಿ ಅವರ ಕುತಂತ್ರ ಕೂಡ ಅಡಗಿತ್ತು. ಆದರೆ ಅವರ ಕುತಂತ್ರವನ್ನು ತಿಳಿದಂತಹ ಪಾರು ತನ್ನ ಗಂಡನನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಹೇಳಿ ಸರ್ವಸನ್ನದ್ಧಳಾದ್ಲು. ಜೊತೆಗೆ ತನ್ನ ತಂದೆಗೆ ಚಾಲೆಂಜನ್ನು ಹಾಕಿದ್ಲು. ಆದರೆ ಆ ಒಂದು ಚಾಲೆಂಜಲ್ಲಿ ತಾನು ಗೆಲ್ಲಬೇಕು ಅಂತ ಹೇಳಿ ವೀರಭದ್ರ ದೊಡ್ಡದೊಂದು ಪಿತೂರಿ ತಂತ್ರವನ್ನೇ ಮಾಡ್ತಾರೆ. ಆದರೆ ಅಂತಿಮವಾಗಿ ಯಾವುದೂ ಕೂಡ ಫಲ ಕೊಡುವುದಿಲ್ಲ. ಶಿವಣ್ಣಂಗೆ ವೀರಭದ್ರ ಅವರ ವಿರುದ್ಧ ನಿಲ್ಲೋದು ಇಷ್ಟ ಇರುವುದಿಲ್ಲ. ಬಟ್ ಆದರೂ ಕೂಡ ಅನಿವಾರ್ಯವಾಗಿ ನಿಲ್ಲಬೇಕಾಗತ್ತೆ. ಗೆಲ್ಲುವಂತೂ ಬೇಕೇ ಆಗಿಲ್ಲ ಅಂತ ಶಿವಣ್ಣ ಅನ್ಕೊತಿರ್ತಾರೆ. ಆದರೆ ಇಲ್ಲಿ ಕೊನೆಗೂ ಕೂಡ ಶಿವಣ್ಣನಿಗೆ ಗೆಲುವು ಸಿಕ್ಕೇ ಬಿಡುತ್ತೆ. ಇಲ್ಲಿ ವೀರಭದ್ರ ಹಾಗೆ ಶಿವಣ್ಣನ ನಡುವೆ ಭಾರಿ ಪೈಪೋಟಿ ಉಂಟಾಗತ್ತೆ. ಮೊದಲಲ್ಲಿ ಇಲ್ಲಿ ಶಿವಣ್ಣನಿಗಿಂತ ವೀರಭದ್ರವರೇ ಸಾಕಷ್ಟು ಲೀಡಲ್ಲಿರ್ತಾರೆ. ಆದರೆ ಒಮ್ಮೆಲೆ ಒಂದೇ ಬಾರಿಗೆ ಒಂದು ಜಾಗದಲ್ಲಿ ಎಲ್ಲ ಒಂದು ಲೀಡನ್ನು ಕೂಡ ಮಟ್ಟ ಹಾಕಿದೆ ಶಿವಣ್ಣ. ಕೊನೆಗೂ ಅಲ್ಪ ಅಂತರದಲ್ಲಿ ವೀರಭದ್ರನ ವಿರುದ್ಧ ಜಯಬೇರಿಯನ್ನು ಬಾರಿಸ್ತಾರೆ. ಇದರಿಂದ ಪಾರು ಮೆರೀತಿದ್ದಾಳೆ. ಜೊತೆಗೆ ತನ್ನ ತಂದೆಗೆ ಇವತ್ತು ನಿನ್ನ ಕುರ್ಚಿಯನ್ನು ಅಲುಗಾಡಿಸಿದ್ದೀನಿ, ಇನ್ನು ಮುಂದೆ ನೋಡ್ತಾ ಇರು ಏನೇನಾಗತ್ತೆ ಅಂತ. ನಿನ್ನಿಂದ ಅನ್ಯಾಯಕ್ಕೊಳಗಾಗಿರೋ ಎಲ್ಲ ಜನಗಳಿಗೂ ಕೂಡ ಒಳ್ಳೆ ಆಡಳಿತ ಸಿಗತ್ತೆ. ಅದರ ಜೊತೆಗೆ ನಿನ್ನ ಕರ್ಮಕಾಂಡ ಏನು ಅನ್ನೋದನ್ನು ಶಿವು ಮತ್ತು ಜನಗಳು ಎಲ್ರಿಗೂ ಕೂಡ ಅರ್ಥ ಆಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಹಾಕಿದ್ದಾರೆ. ವೀರಭದ್ರಗೆ ನಿಜಕ್ಕೂ ಭಯ ಶುರುವಾಗ್ಬಿಟ್ಟಿದೆ. ಯಾಕಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು, ತನ್ನ ಮಗಳು ಚಾಲೆಂಜ್ ಹಾಕಿದ್ರೆ ಖಂಡಿತವಾಗ್ಲೂ ಅದನ್ನು ಗೆಲ್ಲದೆ ಬಿಡೋಳಲ್ಲ ಅಂತ ಹೇಳಿ. ಹಾಗಾಗಿ ಭಯ ಶುರುವಾಗಿದೆ. ಮಗಳು ಏನೂ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಅದೇ ಇದಕ್ಕೆ ಬದಲಾಗಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ಆಕೆ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗಿರ್ತಿದ್ರು ವೀರಭದ್ರ. ಆದರೆ ತನ್ನ ಮಗಳು ಅಂತಕ್ಕಂಥ ವಿಶ್ವ ಅವರನ್ನು ತಡೆದು ನಿಲ್ಲಿಸದ. ತದನಂತರ ಇಲ್ಲಿ ಶಿವಣ್ಣ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾದಾಗ ತನ್ನ ಮಾವನನ್ನೇ ಮುಂದೆ ಇಟ್ಕೊಂಡು ಪ್ರಮಾಣ ವಚನವನ್ನು ದೇವರ ಹೆಸರಿನಲ್ಲಿ ಸ್ವೀಕರಿಸ್ತಾರೆ. ಜೊತೆಗೆ ಇಲ್ಲಿವರೆಗೂ ಕೂಡ ಯಾವುದೇ ಹೆಣ್ಮಕ್ಳು ಎಲೆಕ್ಷನಲ್ಲಿ ಗೆದ್ದರೂ ಕೂಡ ಆ ಜಾಗದಲ್ಲಿ ಅವರ ಮನೆಯ ಗಂಡಸರೇ ಬಂದು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಅದನ್ನು ಮನೆಗಣ್ಣಂತಹ ಶಿವಣ್ಣ ಮತ್ತು ಪಾರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ವೀರಭದ್ರ ಅದು ಸರಿಯಾಗೇ ಇದೆ, ಹೆಣ್ಮಕ್ಳು ಅಡುಗೆ ಮನೆಗೆ ಸೀಮಿತವಾಗಿ ಅಡುಗೆ ಮಾಡ್ಕೊಂಡು ಬಿದ್ದಿರಬೇಕು, ಅದನ್ನು ಬಿಟ್ಟು ಈ ರೀತಿ ಬರುವುದು ತಪ್ಪು ಅಂತ ಹೇಳಿದಾಗ ಇಷ್ಟು ದಿನ ವೀರಭದ್ರನ ಮಾತಿಗೆ ತಲೆ ಅಲ್ಲಾಡಿಸ್ತಾ ಇದ್ದಂತಹ ಶಿವಣ್ಣ ಇವತ್ತು ನೇರವಾಗಿ ವೀರಭದ್ರನ ವಿರುದ್ಧವಾಗಿ ಮಾತನಾಡ್ತಾರೆ. ವೀರಭದ್ರನ ವಿರುದ್ಧವಾಗಿ ನಿರ್ಧಾರವನ್ನು ತಗೋತಾರೆ. ಇಲ್ಲ ಮಾವ, ಯಾವುದೇ ರೀತಿಯಲ್ಲೂ ಹೆಣ್ಮಕ್ಳು ಕಡಿಮೆ ಇಲ್ಲ, ಹೆಣ್ಮಕ್ಳು ಗೆದ್ದಿದ್ದಾರೆ, ಆದಮೇಲೆ ಅವರೇ ಬರಬೇಕು, ಅವರೇ ಬಂದು ಆಳ್ವಿಕೆಯನ್ನು ನಡೆಸಬೇಕು. ಹೋಗಿ ನಿಮ್ಮ ಮನೆ ಹೆಂಗಸರನ್ನು ಕರ್ಕೊಂಡು ಬನ್ನಿ, ಅವರೇ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ಶಿವಣ್ಣ ಹೇಳ್ತಾರೆ. ಜೊತೆಗೆ ನನ್ನ ಮಾತಿನಿಂದ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಈ ಒಂದು ಕುರ್ಚಿಯಲ್ಲಿ ನೀವೇ ಕೂರಬೇಕು, ನೀವು ಕೂತ್ರೇನೆ ಚಂದ ಅಂತ ಹೇಳಿ ಶಿವಣ್ಣ ತನ್ನ ಕುರ್ಚಿಯಲ್ಲಿ, ಅಧ್ಯಕ್ಷ ಸ್ಥಾನದ ಕುರ್ಚಿಯಲ್ಲಿ ಕೂರಿಸ್ಲಿಕ್ಕೆ ಮುಂದಾಗ್ತಾರೆ. ಆಗ ಪಾರು ಅಲ್ಲಿಗೆ ಬಂದಿದೆ. ಅಯ್ಯೋ ಅಪ್ಪ, ನಿಮಗೆ ಗೊತ್ತಾಗೋದಿಲ್ವಾ, ಇದರಲ್ಲಿ ಕುತ್ಕೋಬೇಕಾಗಿದ್ರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ನಿಮಗೆ ಬೇರೆ ಕುರ್ಚಿನ ಇದೆ ನೋಡಿ, ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿ ವೀರಭದ್ರನ್ಗೆ ಆತನ ಸ್ಥಾನ ಏನು ಅನ್ನೋದನ್ನು ಪರಿಚಿತಗೊಳಿಸ್ತಾರೆ. ಇದರ ಜೊತೆಗೆ ಇಲ್ಲಿ ಪಿಂಕಿ ಮೋಸ ಮಾಡಿದ್ಲು ಅನ್ನೋ ಕಾರಣಕ್ಕೆ ಜಿಮ್ಸಿನ ಕುಸಿದು ಹೋಗಿದ್ರು. ಕೊನೆಗೆ ಮನೆಯನ್ನು ಕೂಡ ಮನೆ ಸೇರ್ಕೊತಿದ್ದಾಗನೇ ಪಿಂಕಿ ಕೈ ಕೊಡ್ತಿದ್ದಾಗನೇ ಜಿಮ್ಸಿನ ಬದಲಾಗಿ ಬಿಟ್ಟಿದ್ದಾರೆ. ತನ್ನ ಹೆಂಡತಿ ಪ್ರೀತಿ, ಅಪ್ಪನ ಪ್ರೀತಿ ಎಲ್ಲವೂ ಕೂಡ ಜಿಮ್ಸಿ ನನಗೆ ಗೊತ್ತಾಗ್ಬಿಟ್ಟಿದೆ. ಅದೇ ಕಾರಣಕ್ಕೆ ತುಂಬ ಅಂದರೆ ತುಂಬ ಬದಲಾಗಿದ್ದಾರೆ. ತನ್ನ ಹೆಂಡತಿ ಗುಂಡುವನ್ನು ರಾಣಿ ಥರ ನೋಡ್ಕೊಳ್ತಿದ್ದಾರೆ. ಇಲ್ಲಿ ಮಗ ಸೊಸೆ ಚೆನ್ನಾಗಿರೋದನ್ನು ನೋಡಿದಂಥ ಅಪ್ಪ ಮಾದಪ್ಪ ಅವ್ರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ, ಹೀಗೆ ಇರಬೇಕು ಅಂತ ಹೇಳಿ. ಆದರೆ ಇದು ನಿಜವಾಗ್ಲೂ ಈ ರೀತಿ ಬದಲಾಗಿರೋದು ನಿಜಾನ, ನಾಟಕನ ಅಂತ ಗುಂಡುಗೆ ಅನ್ಸೋಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಆಕೆ ನೇರವಾಗಿ ಗಂಡನ ಹತ್ರ ಪ್ರಶ್ನೆ ಮಾಡ್ತಾಳೆ, ನೀವು ಮೊದಲೇ ಹೇಗಿದ್ರು ಹಾಗೆ ರೀ, ಇಷ್ಟು ಒಳ್ಳೆಯವರಾಗಿರೋದು, ನನ್ನನ್ನು ಇಷ್ಟು
ಇಷ್ಟು ಪ್ರೀತಿ ಮಾಡೋದು ನನಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂದಾಗ ಅದರಲ್ಲಿ ಏನಿದೆ, ನನ್ನ ಹೆಂಡ್ತಿನ ನಾನು ಪ್ರೀತಿ ಮಾಡಿದರೆ ತಪ್ಪ, ಇನ್ನು ಮುಂದೆ ನಿನ್ನನ್ನು ರಾಣಿ ಥರನೇ ನಾನು ನೋಡ್ಕೊಳ್ಳೋದು ಅಂತ ಹೇಳಿ ಶಿವಣ್ಣ ಹೇಳ್ತಾರೆ. ಈ ಕಡೆ ಗುಂಡುಗೆ ಏನು ಹೇಳಬೇಕು ಮಾಡಬೇಕು ಯಾವುದೊಂದು ಕೂಡ ತೋಚೋದಿಲ್ಲ. ಇದರ ನಡುವೆ ರಾಣಿ ಕಥೆಯನ್ನು ಮುಗಿಸ್ಬೇಕು, ಶಿವಣ್ಣನಿಗೆ ಪೆಟ್ಟು ಕೊಡಬೇಕು ಅಂತ ಹೇಳಿ ವೀರಭದ್ರ ತೀರ್ಮಾನ ಮಾಡಿಕೊಂಡಿದ್ದೆ. ಅಲ್ಲಿ ರಾಣಿಯ ಕಥೆಯನ್ನು ಮುಗಿಸ್ಲಿಕ್ಕೆ ನಾಗೇಂದ್ರ ಹತ್ರ ಹೇಳ್ತಾರೆ. ನಾಗೇಗೌಡ ಅಂತೂ ನಿಜಕ್ಕೂ ಆ ಒಂದು ಸ್ಥಾನವನ್ನು ಮತ್ತೆ ಪಡ್ಕೋಬೇಕು ಅಂತ ಹಂಬಲಿಸ್ತಾ ಇದ್ರು. ಏನು ಮಾಡೋದಪ್ಪ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗ ವೀರಭದ್ರ ಕರೆ ಮಾಡಿದ್ದೆ, ಆಕೆ ಕಥೆಯನ್ನು ಮುಗಿಸ್ಬಿಡು, ನನ್ನ ಕಡೆ ಹುಡುಗರನ್ನು ಕಳಿಸ್ತೀನಿ, ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ, ಆದರೆ ನಮ್ಮ ಹೆಸರು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ. ಆದರೆ ಇಲ್ಲಿ ವೀರಭದ್ರ ಹುಡುಗರನ್ನ ಕಳಿಸೋದೇ ಇಲ್ಲ. ಆಗ ಅವರೇ ರಾಣಿಯ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗ್ತಾರೆ. ಇದರ ನಡುವೆ ಇಲ್ಲಿ ರತ್ನಳಿಗೆ ವೀರಭದ್ರ ಕೊಡ್ತಕ್ಕಂಥ ಹಿಂಸೆ ಜೋರಾಗಿರುತ್ತೆ. ಇದನ್ನು ಅತ್ತಿಯಂದಿರಿಂದ ನೋಡಲಿಕ್ಕೆ ಆಗೋದಿಲ್ಲ, ಸಹಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಹೇಗಾದರೂ ಮಾಡಿ ರತ್ನಳ ಬದುಕನ್ನು ಸರಿಪಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ನಡಿ ರತ್ನ, ನಿಮ್ಮ ಅಣ್ಣನ ಬಳಿಗೆ ಹೋಗೋಣ, ಈ ವೀರಭದ್ರ ನಿನ್ನ ಮಾವ ಎಷ್ಟೆಲ್ಲ ತೊಂದರೆ ಕೊಟ್ಟರು ಅನ್ನೋದನ್ನು ಅವನಿಗೆ ಹೇಳಿದ್ರೆ ಖಂಡಿತ ಅವನೇ ಎಲ್ಲವನ್ನ ಕೂಡ ಸರಿಪಡಿಸ್ತಾನೆ ಅಂದಾಗ, ಬೇಡ ಅತ್ತೆ, ಈಗ ತಾನೇ ಗುಂಡು ಬದುಕಲ್ಲಿ ಆ ರೀತಿ ಆಗಿರೋದ್ರಿಂದ ಅಣ್ಣ ತುಂಬ ಅಂದರೆ ತುಂಬ ಸಂಕಟ ಪಡ್ತಿದ್ದಾನೆ, ಮತ್ತು ಈ ರೀತಿ ಆಗೋದು ಬೇಡ ಅಂತ ಹೇಳಿ ಹೇಳ್ತಾ ಇದ್ರು. ಫೋರ್ಸ್ಫುಲಿ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಇದನ್ನು ಪರಶು ನೋಡಿದ್ದೆ, ಅಪ್ಪನ ಬಳಿಗೆ ಓಡಿ ಹೋಗ್ತಾನೆ. ಓಡಿ ಹೋಗಿದ್ದೆ ಅಲ್ಲಿ ಚಿಕ್ಕಮ್ಮ ಮತ್ತು ಅವ್ವ ಇಬ್ಬರು ಕೂಡ ರತ್ನನ ಶಿವಣ್ಣನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಶಿವುಗೇನಾದರೂ ನಿಮ್ಮ ಬಗ್ಗೆ ಹೇಳಿಬಿಟ್ರೆ ಖಂಡಿತ ಎಲ್ಲ ಕೂಡ ಗೊತ್ತಾಗ್ಬಿಡತ್ತೆ, ಆಗ ಖಂಡಿತ ಸುಮ್ಮನಿರ್ತಾನೆ ಅಂತ ಅಂದ್ಕೊಂಡಿದ್ರೆ ಶಿವು ನಮ್ಮ ಕತೆ ಮುಗ್ದು ಹೋಗುತ್ತೆ ಅಂದಾಗ ನೀನೇನು ಯೋಚನೆ ಮಾಡಬೇಡ, ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗುಂಡು ಹಾರಿಸೋದನ್ನು ತೆಗೆದುಕೊಂಡು ಬಂದಿದ್ದೆ, ಗುಂಡು ಹಾರಿಸೋದಕ್ಕೆ ಮುಂದಾಗೆ ಬಿಡ್ತಾರೆ. ಆ ಒಂದು ಸಮಯದಲ್ಲಿ ಪರಶು ಏನಪ್ಪ ಮಾಡ್ತಿದ್ರ, ನಮ್ಮ ರತ್ನಂಗೇನು ಮಾಡಬೇಡಿ, ಅವಳು ನನಗಿನ್ನೂ ಕೂಡ ಬೇಕು ಅಂದಾಗ, ನಿಮ್ಮ ಅಮ್ಮಂಗೂ ಏನು ಮಾಡಲ್ಲ, ನಿನ್ನೆ ಹೆಂಡ್ರಿಗೂ ಏನು ಮಾಡಲ್ಲ, ಆದರೆ ಇಲ್ಲಿ ನಿನ್ನ ಚಿಕ್ಕಮ್ಮನ ಕತೆ ಮುಗಿಯುತ್ತೆ ಅಂತ ಹೇಳಿ ಶೂಟ್ ಮಾಡಲಿಕ್ಕೆ ಮುಂದಾಗ್ಬಿಡ್ತಾರೆ ವೀರಭದ್ರ. ಅಷ್ಟರಲ್ಲಿ ಅಲ್ಲಿಗೆ ದೇವರ ರೀತಿ ಪಿಂಕಿ ಮತ್ತು ಜಿಮ್ಸಿನ ಇಬ್ಬರು ಕೂಡ ಬರ್ತಾರೆ. ಬರ್ತಿದ್ದಾಗೆ ಎಲ್ಲಿಗೆ ಹೋಗ್ತಿದ್ರೆ, ಏನಾಯಿತು ಅಂತ ಕೇಳ್ತಿದ್ದಾರೆ, ಬಟ್ ಯಾವುದನ್ನು ಕೂಡ ಬಿಟ್ಕೊಳ್ಳುವುದಿಲ್ಲ. ತದನಂತರ ಇಲ್ಲಿ ತನ್ನ ಎರಡನೇ ಹೆಂಡತಿ ಮೇಲೆ ಗುಂಡು ಹಾರಿಸೋದಕ್ಕೆ ಮುಂದಾದಂತಹ ವೀರಭದ್ರನ ಪ್ಲಾನ್ ಪಕ್ಕ ಫ್ಲಾಪ್ ಆಗುತ್ತೆ. ತದನಂತರ ಇಲ್ಲಿ ಶಿವಣ್ಣ ಜನಗಳ ಸೇವೆಯನ್ನು ಮಾಡೋದಕ್ಕೆ ಮುಂದಾಗಿದ್ರೆ, ಅತ್ತ ಕಡೆ ಜಿಮ್ಸಿನ ಗುಂಡುನ ಕರ್ಕೊಂಡು ಇನ್ನೂ ಮನೆಗೆ ಬಂದಿರುವುದಿಲ್ಲ. ಹಾಗಾಗಿ ನಾದನಿ ಹೋಗಿದ್ದೆ, ಅಪ್ಪ ಯಾರು ಬೆಟ್ಟದಿಂದ ಹುಡುಗನ್ನ ತಳ್ಬಿಟ್ಲಂತೆ ಅಂದಾಗ ಅದನ್ನು ಯೋಚನೆ ಮಾಡಿದಂಥ ಮಾದಪ್ಪ ಮಾವ ತನ್ನ ಸೊಸೆಯನ್ನು ಕೂಡ ಇಷ್ಟೊತ್ತಾದರೂ ಕರ್ಕೊಂಡು ಬಂದಿಲ್ಲ ಇವನು ಅಂದರೆ ಏನು ಮಾಡಿರಬೇಕು ಅಂತ ಯೋಚನೆ ಮಾಡಿದ್ದೆ. ಗುಂಡು ಹಾರಿಸೋದಕ್ಕೆ ಅಂತ ಹೇಳಿ ಜಿಮ್ಸಿ ನನ್ನ ಕತೆನ ಮುಗಿಸೋದಕ್ಕೆ ಅಂತ ಹೇಳಿ ಮನೆಯಿಂದ ಮಾದಪ್ಪ ಮಾವ ಹೊರಟು ನಿಂತ ದಾರಿಯಷ್ಟರಲ್ಲಿ ಸೀನಾ ಮನೆಗೆ ಬರ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿ.